ಆ ಹೆಣದ ವಿಚಾರಕ್ಕಾಗಿ ಹಣದ ಹೊಳೆ ಅಂತ ಹೊರದದ್ದು ಹೌದು. ಏನಿದು 200 ಕೋಟಿ ಅಂತ ಅಂದ್ರೆ ಹಿಂದೆ ಏನಿದೆ? ಕ್ಷೇತ್ರದ ಹೆಸರು ಹಾಳು ಮಾಡಬೇಕು ಅಂತ ಇದೊಂಥರ ಷಡ್ಯಂತ್ರ ದೊಡ್ಡ ಮಟ್ಟದಲ್ಲಿ ನಡೆದಿದೆ. ಧರ್ಮಾಧಿಕಾರಿಯವರನ್ನ ಅಥವಾ ಅವರ ತಮ್ಮನ ಆಪರೇಷನ್ ಸಕ್ಸಸ್ ಆಗ್ತದೆ, ಆವಾಗ ಇಂತಿಷ್ಟು ಮೊತ್ತ ಬರ್ತದೆ. ನಮ್ಗಾದ್ರೆ ಧರ್ಮಸ್ಥಳದಿಂದ ಬರ್ತದೆ, ನಮ್ಗಾದ್ರೆ ಧರ್ಮಸ್ಥಳದಿಂದ ಬರ್ತದೆ. ಅದೇ ಫಂಡ್ ಮಾರೋದು ಯಾರು? ನಮಸ್ಕಾರ, ವೆಲ್ಕಮ್ ಟು ನೋ ಫಿಲ್ಟರ್ ವಿತ್ ಜಿತೇಂದ್ರ ಕುಂದೇಶ್ವರ. ನಾನು ಬಡಕಿಲ ಪ್ರದೀಪ್. ನಮ್ಮ ಜೊತೆ ಜಿತೇಂದ್ರ ಕುಂದೇಶ್ವರ ಅವರಿದ್ದಾರೆ. ನಮಸ್ಕಾರ. ನಮಸ್ಕಾರ. ಸೊ ಈ ನಮ್ಮ ಹಿಂದಿನ ಸಂಚಿಕೆಗಳನ್ನು ಕೂಡ ನೋಡಿದ್ರೆ ಕಮೆಂಟ್ಗಳಲ್ಲಿ ಆವಾಗ ಬರ್ತಾ ಇದ್ದಂಥದ್ದು ಹಾಗೂ ಈ ಮಾತುಗಳಲ್ಲಿ ಆವಾಗ ಹರಿದಾಡ್ತಾ ಇರುವಂಥದ್ದು ಏನು ಅಂತಂದ್ರೆ 200 ಕೋಟಿ ಡೀಲ್ ಅಂತ. ಏನಿದು 200 ಕೋಟಿ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಏನು ಅದು ನಡೆದಿರೋದು, ಅದ್ರ ಹಿಂದೆ ಏನಿದೆ? ಟಾರ್ಗೆಟ್ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡುವಂಥದ್ದು. ಇದಕ್ಕೆ ಬೇರೆ ಬೇರೆ ಕಡೆಯಿಂದ ಹಣ ಹರಿದು ಬಂದಿದೆ ಅಥವಾ ಬರ್ತಾ ಇದೆ, ಬೆಂಬಲ ಇದೆ, ವಿರೋಧ ಇದೆ. ಅಂದರೆ ಆ ಧರ್ಮಸ್ಥಳ ಕ್ಷೇತ್ರವನ್ನು ವಿರೋಧಿಸಬೇಕು ಅಂತ ಧರ್ಮಾಧಿಕಾರಿಯವರನ್ನು ಟಾರ್ಗೆಟ್ ಮಾಡಬೇಕು, ಕುಟುಂಬವನ್ನು ಟಾರ್ಗೆಟ್ ಮಾಡಬೇಕು, ಇದರ ಬಗ್ಗೆ ಇದೆ ಅಂತ ನಾನು ಬಹಳ ಹಿಂದಿನಿಂದಲೂ ನಾನು ಹೇಳ್ತಾ ಬಂದಿದ್ದೇನೆ, ಮತ್ತು ಪತ್ರಿಕೆಗಳಲ್ಲಿ ಕೂಡ ಬರೆದಿದ್ದೇನೆ. ಈಗ ಏನು ಹೇಳಿದ್ರೆ ಮೀಡಿಯಾಗಳಲ್ಲಿ ಕೂಡ ಬರ್ತಾ ಇದೆ 200 ಕೋಟಿಯ ಷಡ್ಯಂತ್ರ, ಟಾರ್ಗೆಟ್, ಅದರ ಧರ್ಮಸ್ಥಳ ಕ್ಷೇತ್ರದ ಹೆಸರು ಹಾಳು ಮಾಡಬೇಕು ಅಂತ ಇದೊಂಥರ ಷಡ್ಯಂತ್ರ ದೊಡ್ಡ ಮಟ್ಟದಲ್ಲಿ ನಡೆದಿದೆ. ಕೇರಳ, ತಮಿಳುನಾಡು ಆ ಭಾಗದಿಂದ ರಾಜಕೀಯವಾಗಿ ಎಲ್ಲ ಸಪೋರ್ಟ್ ಬಂದಿದೆ ಅಂತೆಲ್ಲ ಬಂದಿದೆ. 200 ಕೋಟಿ ಅಮೌಂಟು ಅಂತ ಈ ಹೈಕೋರ್ಟ್ನ ರಿಟ್ ಅರ್ಜಿಯಲ್ಲಿ ಚಿನ್ನಯ್ಯ ಒಂದು ಹೇಳ್ತಾನೆ. ಈ ರೀತಿಯಾಗಿ ಹೇಳಿದ್ದಾರೆ. ಇದು ಚಿನ್ನಯ್ಯ ಕೇಳಿಸಿಕೊಂಡಂಥ ವಿಚಾರ. 200 ಕೋಟಿ ಆಗಿರ್ಬೋದು, 200 ಕೋಟಿ ಇದೆ ಅಂತೆ ಅಂತ ಯಾರೋ ಹೇಳಿದ್ದನ್ನು ಯಾರೋ ಇವರ ಕಿವಿಗೆ ಬಿದ್ದು ಇವರು ಹೇಳಿದ್ದು. ಅಂದರೆ 200 ಕೋಟಿಯೇ ಪ್ರಾಜೆಕ್ಟ್, ಇಷ್ಟಕ್ಕೆ 10 ಕೋಟಿ ಇದಕ್ಕೆ, 15 ಕೋಟಿ ಇದಕ್ಕೆ, 25 ಕೋಟಿ ಇದಕ್ಕೆ, 50 ಕೋಟಿ ಅದಕ್ಕೆ, ಈ ಥರ ಪ್ರಾಜೆಕ್ಟ್ ರಿಪೋರ್ಟ್ ಅಲ್ಲ ಅದು. ಹೌದು, ಅದು ಏನೋ ಅಂದಾಜು 200 ಕೋಟಿವರೆಗೆ ಆಗ್ಬೋದು. ಹೇಗೆ ಅಂದರೆ ಅದು ಏನು ಇದಮ್ಮಿತ್ತಮ್ 200 ಕೋಟಿ ಅಕೌಂಟಿಂದ ಡ್ರಾ ಮಾಡಲಿಕ್ಕೆ, ಇಲ್ಲಿಗೆ ಚೆಕ್ ಅಥವಾ ಈ ಥರ ಕೊಡಲಿಕ್ಕೆ ಪ್ಲ್ಯಾನ್ ಮಾಡಿ ಹಣದ ಮೂಲ ಮಾಡಿದ್ದು ಆ ಥರ ಅಲ್ಲ ಇದು. ಯಾಕೆ ಹೇಳಿದರೆ ಚೆನ್ನೈನಿಗೆ ಬಂದದ್ದು 5,000 10,000 ಈ ಥರ ಅಕೌಂಟಿಗೆ ಬಂದದ್ದು. ಮಟ್ಟಣ್ಣನ ಅವರ ಹೆಂಡತಿ ಯಾರೋ ಕಡೆಯಿಂದ ಹಾಕಿದ್ದು ಎಲ್ಲ ಡಾಕ್ಯುಮೆಂಟಿಗೆಲ್ಲ ಸಿಕ್ಕಿದ್ದು ಅಷ್ಟೇ. ಇವರು ಕ್ಯಾಶ್ನಲ್ಲಿ ಹೇಗೆ ಬರ್ತಿದೆ 50 ಲಕ್ಷ 45 ಲಕ್ಷ ನನಗೆ ಕೊಡ್ತೇನೆ ಹೇಳಿದ್ದಾರೆ. ಅದು ಹೇಳಿರ್ಬೋದು, ಯಾಕೆಂದ್ರೆ ಅವಂದೇ, ಅದು ಸ್ವಂತ. ನನಗೆ ಕೊಟ್ಟಿದ್ದಾರೆ ಚಿನ್ನ ಅಂತ ಹೇಳಿದ್ದು ಅದು ಸ್ವಂತ. ಉಳಿದದ್ದು ಅವಾಗ ಕೇಳಿದ್ದು, ಆ ಕೇಳಿದ್ದನ್ನು ಅವ್ರು ಮಾಡಿದ್ದಾರೆ ಅಂತ ಡೌಟ್ ಬಂದು ಅವ್ರ ಅರ್ಜಿಯಲ್ಲಿ ಹೇಳಿದ್ದು. ಸೊ ಅದು ಕ್ಲಾರಿಟಿ ಇಲ್ಲ. ಆದರೆ 200 ಕೋಟಿ ಆಗ್ಬೋದಾ? ಹೇಗೆ ಲೆಕ್ಕಾಚಾರಗಳನ್ನು ಮಾಡೋದಿದ್ರೆ, ಈಗ ಒಂದೊಂದು ಲಾಯರ್ಗಳಿಗೆ ಒಂದು ಸಿಟ್ಟಿಂಗಿಗೆ 5 ಲಕ್ಷ, ಕೆಲವು ಲಾಯರ್ಗಳಿಗೆ 10 ಲಕ್ಷ ಒಂದು ಸಿಟ್ಲಿಗೆ. ಕೋಸ್ಲಾಯನ್ ಅವರಿಗೆ ಎಲ್ಲ ಹೇಳಿದ್ದು. ಹೌದು, ಒಂದು ಲೆವೆಲ್ ಮೇಲೆ ಹೋದರೆ 10 ಲಕ್ಷ. ಹಾಗಾಗಿ ಒಬ್ಬೊಬ್ಬರ ಮೇಲೆ 4-5 ಪ್ರಕರಣ ಇದೆ ಈ ಧರ್ಮಸ್ಥಳ ಕೇಸ್ನಲ್ಲಿ. ಹಳೆಯ ಪ್ರಕರಣ ಸೇರಿಸಿದ್ರೆ 10 ಆಗ್ತದೆ. ಒಂದು ಪ್ರಕರಣ ಒಂದು 10 ಸಿಟ್ಟಿಂಗ್ ಆದರೆ ಒಬ್ಬ 5 ಲಕ್ಷದವನು 10 ಲಕ್ಷದವ ಒಂದ್ಸರಿ 10 ಸರಿ ಒಂದಕ್ಕೆ ಕೂತ್ರೆ ಒಂದೇ ಕೇಸಿನಲ್ಲಿ 1 ಕೋಟಿ 5 ಲಕ್ಷ 50ರಿಂದ 1 ಕೋಟಿವರೆಗೆ ಒಂದು ಕೇಸಿನ 10 ಸಿಟ್ಟಿಂಗ್ಗಳಿಗೆ ಹೋಗ್ತದಾದ್ರೆ ಅದಕ್ಕೆ ಅಷ್ಟು ಖರ್ಚು ಮಾಡಲಿಕ್ಕೆ ಅಲ್ಲಿ ವ್ಯವಸ್ಥೆಗಳಿದೆ ಅಂತಂದ್ರೆ 5 ಜನ ಪ್ರಮುಖ 5-6 ಜನ ಪ್ರಮುಖ ಆರೋಪಿಗಳು ಮತ್ತೆ ಉಳಿದ ಇವರು ಯೂಟ್ಯೂಬರ್ಸ್ ಅವ್ರ ಮೇಲೆ ಎಲ್ಲ ಕೇಸ್ಗಳು ಸಾಲು ಬಿದ್ದಿದೆ. ಹೈಕೋರ್ಟಲ್ಲಿದೆ, ಸ್ಟೇ ಇದೆ, ಇನ್ನೊಂದು ಸ್ಟೇಷನ್ಗಳಲ್ಲಿದೆ, ಕೇಸ್ಗಳು ಬರ್ತಾ ಇದೆ. ಇದರ ಬಗ್ಗೆ ಏನು ಲಾಯರ್ಗಳ ಫೀಸ್ಗಳೇ ಅಂದರೆ ಎದುರುಗಡೆ ಅಷ್ಟೇನು ಹೇಳೋದಿಲ್ಲ, ಒಳಗಡೆ ಗೊತ್ತಿದೆ ಅಲ್ಲ, ಓಪನ್ ಟ್ರುತ್ ಅಷ್ಟು. ಹಾಗಾದರೆ ಕೇಸುಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಒಂದು ಗ್ಯಾರಂಟಿ, ಒಂದು ಹಿಂದಿನ ದೊಡ್ಡ ಶಕ್ತಿ ಇದೆ. ಇವರಿಗೆ ಏನು ದುಡ್ಡಿಲ್ಲ, ಬಡ ರೈತ ಅಂತ ಹೇಳುವವನು ಏನು ಅಷ್ಟು ದೊಡ್ಡ ಲಾಯರ್ಗಳನ್ನು ಇಟ್ಕೊಳ್ತಾನೆ. ವಿಠಲ್ ಗೌಡ್ರ ಅಳಿಯ. ಅದೇ ಫಂಡ್ ಮಾರೋದು ಯಾರು? ಈಗ ಮೊನ್ನೆ ಚಿತ್ರದುರ್ಗದ ರಮಾ ಅಂತ ಏನೋ ಇವನು ನಮ್ಗಾದ್ರೆ ಧರ್ಮಸ್ಥಳದಿಂದ ಬರ್ತದೆ. ನಿಮಗೆ ಬರ್ತದೆ, ನನಗಂತೂ ಬರ್ಲಿಲ್ಲ. ನಮಗೆ ಧರ್ಮಸ್ಥಳದಿಂದ ಮಂಜುನಾಥನ ಪುಣ್ಯ ಬಿಟ್ಟು ಇವತ್ತಿನ ತನಕ 1 ರೂಪಾಯಿ ಯಾವುದು ಬರಲಿಲ್ಲ. ನೀವು ಹೇಳಿದಕ್ಕೆ ಅಲ್ಲ, ನನಗೊಂದು ಅವಕಾಶ ಮಾಡಿಕೊಟ್ರಿ. ನಾನು ಈಗ ಸಡನ್ ನಿಮ್ಮ ವಿಷಯ ಹೇಳಿದ್ರು. ಈಗ ನಾನೊಂದು ಪ್ರತಿಜ್ಞೆಯನ್ನು ಮಾಡ್ತೇನೆ. ನಿಮ್ಮ ಹಣೆ ಹೇಳೋದಕ್ಕಿಂತ ನನ್ನ ಹಣೆ, ನನ್ನ ಹೆಂಡತಿಯಾನೆ, ಧರ್ಮಸ್ಥಳದಾನೆ, ನನ್ನ ಮಕ್ಕಳಾನೆ,
ಧರ್ಮಸ್ಥಳದಿಂದ ಈ ವಿಷಯದಲ್ಲಿ ಅಥವಾ ಯಾವುದೇ ವಿಷಯದಲ್ಲಿ ಅವರ ಸಂಬಂಧದಲ್ಲಿ. ಪರವಾಗಿ, ಸೌಜನ್ಯ ವಿಷಯ ಇರ್ಬೋದು, ಯಾವುದೇ ಪರವಾಗಿ ಮಾತಾಡಿದ್ದಕ್ಕೆ ಅಥವಾ ಮಾತನಾಡಲು ಇಷ್ಟು ಹಣ ಕೊಟ್ಟಿದ್ದಾರೆ ಎನ್ನುವುದು ಇಲ್ವೇ ಇಲ್ಲ. ಅದು ನಾನು 5 ಪೈಸೆಯೂ ತಗೊಂಡಿಲ್ಲ, ಮತ್ತೆ ಅವರು ಕೊಡ್ಲೂ ಇಲ್ಲ. ಆದರೆ ಅವರ ಕಡೆಯಿಂದ ಧರ್ಮಸ್ಥಳದ ಹಿರಿಯ ಧರ್ಮಾಧಿಕಾರಿಗಳು ಈ ಬಗ್ಗೆ ಒಂದೇ ಒಂದು ಮಾತುಗಳನ್ನು ಕೂಡ ಆಡಲಿಲ್ಲ. ಅವರ ತಮ್ಮ ಕೂಡ ಅವರು ಮಾತಾಡಲಿಲ್ಲ. ಒಂದು ಏನೋ ಮೆಸೇಜ್ ಬಂದಿದೆ, ನಿಮ್ಮ ಅವರ ಇವರಲ್ಲಿ ಯಾರೋ ಅವರ ಮನೆಯವರನ್ನು ತಿಳ್ಕೊಳ್ತೇನೆ, ಹ್ಯಾಟ್ಸ್ ಆಫ್, ಒಳ್ಳೆ ಕೆಲಸ ಮಾಡಿದ್ರಿ, ಅದೊಂದು ಮೆಸೇಜ್ ಬಂದು ಕೃತಜ್ಞತೆ. ಅದು ಬಿಟ್ರೆ ನಮ್ಗೆ ಅದು ಬರ್ಲಿಲ್ಲ. ಹೇಳಿದ ಅಲ್ಲ, ನಾನು ಅದರ ನಿರೀಕ್ಷೆಯಿಂದ ಈ ಒಂದು ಇಂಟರ್ವ್ಯೂನ ಮಾಡ್ತಿದ್ದೀನಿ ಅಂತ ತಿಳ್ಕೊಂಡ್ರೆ ಅದು ತಪ್ಪು. ನಾನು ಕ್ಲಾರಿಟಿಯನ್ನ ಹೇಳ್ತಾ ಇರೋದು. ನಾನು ಅದರ ನಿರೀಕ್ಷೆಯಿಂದ ಈ ಇಂಟರ್ವ್ಯೂನ ಮಾಡ್ತಿದ್ದೀನಿ, ಅದು ತಪ್ಪು. ಮತ್ತೆ ಯಾರು ನಾನು ಚಿಕ್ಕಂದಿನಿಂದ ಧರ್ಮಸ್ಥಳದ ಮಂಜುನಾಥ ನಂಬಿಕೊಂಡು ಬಂದವನು, ಇವತ್ತು ನಂಬ್ಕೊಂಡು ಬಂದವನು, ಈ ವಿಷಯ ಇವತ್ತು ಇನ್ನು ಮುಂದೆ ಕೂಡ ಅದನ್ನ ನಂಬ್ಕೊಂಡು ಹೋಗುವಂತದ್ದು ಆ ಒಂದು ನಿಷ್ಕಲ್ಮಶತೆ ಇರೋದ್ರಿಂದ ನಾನು ಈ ಪ್ರಶ್ನೆಗಳನ್ನ ಕೇಳೋದು, ಈ ವಿಚಾರಕ್ಕೆ ನಮ್ಮ ಚಾನೆಲ್ ವೇದಿಕೆ ಕೊಡೋದು ಬಿಟ್ರೆ ಇಲ್ಲಿ ಯಾವ ಬಕೆಟ್ಟು ಇಲ್ಲ, ನಮ್ಮ ತಲೆ ಕೆಟ್ಟು ಇಲ್ಲ. ಅಲ್ಲ, ಮತ್ತೆ ನೀವು ಹೇಳಿದಕ್ಕೋಸ್ಕರ ನನಗೊಂದು ಹೇಳಿಕೆ ತಕ್ಷಣಕ್ಕೆ ಒಂದು ಬಂತು. ನಾನು ಅದರ ನಮ್ಗೆ ದೇವರು ಅಥವಾ ನಮ್ಮ ನಂಬಿದಂತ ಕೆಲಸ, ನಮ್ಮ ಡ್ಯೂಟಿ, ಕರ್ತವ್ಯವೇ ನಮಗೆ ದೇವರು. ಆ ಕರ್ತವ್ಯದಲ್ಲೇ ನಾನು ಈಗ ಮಾಡ್ತಾ ಇರುವಾಗಲೇ ದೇವರ ಸಾಕ್ಷಿಯಾಗಿ ನಾನು ಈ ವಿಷಯವನ್ನ, ಆ ಧರ್ಮಸ್ಥಳ ದೇವರದ್ದು ಆಣೆ ಬೇಕಾದ್ರೆ ಆಗ್ತೇನೆ, ಧರ್ಮಸ್ಥಳ ದೇವರ ಆಣೆಯಾಗಿ ಬರ್ಲಿಲ್ಲ, ಅವರಿಗೂ ಕೊಡ್ಲಿಲ್ಲ, ಮತ್ತೆ ಅವರು ಕೂಡ ಈ ವಿಷಯ ಮಾತಾಡ್ಲಿಲ್ಲ. ಅಂದ್ರೆ ಅದಕ್ಕೂ ಮೀರಿ ನಮ್ದೇ ಚಾನೆಲ್ ನಲ್ಲಿ, ನೀವು ಚಾನೆಲ್ ನ ಹಿಂದಿನ ಎಪಿಸೋಡ್ ಗಳನ್ನ ನೋಡಿದ್ರೆ ನಮ್ದೇ ಚಾನೆಲ್ ನಲ್ಲಿ ಲಾಯರ್ ಜಗದೀಶ್ ಅವ್ರನ್ನ ಇದೇ ವಿಚಾರವಾಗಿ ನಾನು ಮಾತಾಡ್ಸಿದ್ದೇನೆ. ಆವಾಗ ಈ ವಿಚಾರ ಯಾವ್ದು ಬಂದಿಲ್ಲ. ಅವ್ರು ಇದ್ರ ಬಗ್ಗೆ ವಿರೋಧವಾಗಿ ಮಾತಾಡಿದವರು. ಮತ್ತೆ ಒಂದು ಮಾಧ್ಯಮವಾಗಿ ನಾವು ಆ ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಒಂದು ವೇದಿಕೆಯನ್ನು ಕಲ್ಪಿಸ್ತೀವಿ, ಅದಕ್ಕೆ ಪೂರಕವಾಗಿಯೋ ವಿರುದ್ಧವಾಗಿಯೋ ಪ್ರಶ್ನೆಗಳನ್ನ ಕೇಳ್ತೀವಿ, ಅಥವಾ ಅಲ್ಲಿ ಒಂದು ವಿಶ್ಲೇಷಣಾತ್ಮಕವಾಗಿತ್ತು ಅಂತಂದ್ರೆ ಆ ಸಾಂದರ್ಭಿಕವಾಗಿ ಏನೆಲ್ಲ ಕಂಡಿದೆ ಅದನ್ನ ಅವರು ವಿಶ್ಲೇಷಣೆಯಿಂದ ಹೇಳ್ತಾರೆ ಬಿಟ್ರೆ ಅದಕ್ಕೂ ಮೀರಿದ್ದು ಅಲ್ಲ. ಈಗ ನಾನು ಹಾಗಿದ್ರೆ ಅದನ್ನ ಪರವಾಗಿ ನೀವು ಮಾತಾಡ್ತಿದ್ದೀರಿ ಅಂತಂದ್ರೆ ವಿರೋಧವಾಗಿ ಮಾತಾಡಿದವರು ಕೂಡ ದುಡ್ಡು ತಗೊಂಡಿರ್ಬಹುದು ಅನ್ನೋ ಒಂದು ಕಾರಣಕ್ಕೆ ಆ ರೀತಿ ಯೋಚನೆ ಬಂದಿರೋ ಚಾನ್ಸಸ್ ಇಲ್ಲ. ಈಗ ನಾವು ಈ 200 ಕೋಟಿ ವಿಚಾರ ಬಗ್ಗೆ ಮಾತಾಡೋದ್ರಿಂದ ನಾನು ಹೇಳ್ತಾ ಇರೋದು, ಯಾಕಂತಂದ್ರೆ ಕಾಮಾಲೆ ಕಣ್ಣಿಗೆ ಕಂಡದ್ದೆಲ್ಲ ಹಳದಿ. ಅಂದ್ರೆ ಅವರ ದೃಷ್ಟಿಕೋನಕ್ಕೆ ಹಾಗೆ ಕಾಣಬೇಕು ಅಂತಂದ್ರೆ ಅವರು ಆ ರೂಪದಿಂದ ಬಂದಿದ್ರೆ, ನಮಗೆ 1,000 ಕೊಟ್ಟಿದ್ದಾರೆ ಕಮೆಂಟ್ ಹಾಕ್ಲಿಕ್ಕೆ, ನನಗೆ 5,000 ಕೊಟ್ಟಿದ್ದಾರೆ, ಅವರಿಗೆ ಕೊಟ್ಟಿದ್ದಾರೆ, ಇವರಿಗೆ ಜಾಸ್ತಿ ಕೊಟ್ಟಿರ್ಬೋದು ಅಂತ ಹಾಗೆ ಅದು ಇರ್ಬೋದು. ನನಗೆ ಇದು ಕ್ಲಾರಿಟಿ ಯಾಕೆ 1 ವರ್ಷ ಆಗ್ತಾ ಬಂತು. ಧರ್ಮಸ್ಥಳ ಸಾಧಾರಣ ಸೌಜನ್ಯ ಪ್ರಕರಣ ಆಗಿ 13 ವರ್ಷ ಆಗ್ತದೆ. ಅಂದ್ರೆ ಈ ವಿಷಯದಲ್ಲಿ ಅಂದ್ರೆ ಇಂಥ ಪ್ರಕರಣಕ್ಕೆಲ್ಲ ಒಂದೇ ಒಂದು ಪೈಸೆ ಅವರು ಅಂದ್ರೆ ಕೊಡ್ಲಿಲ್ಲ. ಇವರು ಸುಮ್ಮನೆ ಹುಂಡಿಯ ಹಣ, ಗಾಮಾಂಧ ಅಂತ ಏನೆಲ್ಲ ಹೇಳ್ತಾರೆ, ಎಷ್ಟು ಹಸಿ ಸುಳ್ಳುಗಳು. ಫಸ್ಟಿಗೆ ನಮಗೆ ನೋವಾಗ್ತಿತ್ತು, ಇವ್ರಿಗೆ ಗೊತ್ತಿಲ್ಲದೆ ಮಾಡ್ತಾ ಇದ್ದಾರಲ್ಲ, ಸುಮ್ಮನೆ ಆರೋಪ ಮಾಡ್ತಾ ಇದ್ದಾರೆ. ನನಗೆ ಈಗ ಅನಿಸ್ತದೆ, ಅವರು ಅಂದ್ರೆ ಅಯ್ಯೋ ಇವ್ರುಗಳ ಹಣೆ ಬರವೆ ಬೊಗಳ್ತವೆ ಅಂತ ನನಗೆ ಅನಿಸ್ತದೆ. ನನಗೆ ಏನು ಬೇಜಾರಾಗ್ತಲ್ಲ, ಅಂದ್ರೆ ಆಗ್ತಾ ಇಲ್ಲ. ಈ ಕ್ಲಾರಿಟಿಯನ್ನ ಕೊಡ್ತಾ ನಾನು ಇದನ್ನ ಹೇಳಿದ್ರೆ ಅವರ ಮೇಲೆ ಕನಿಕರದ ಭಾವದಿಂದ ನೋಡಿ, ಕನಿಕರ ಅಲ್ಲ ಅಂದ್ರೆ ಒಂದು ಸರಿ ಕನಿಕರದ, ಅಯ್ಯೋ ಕೆಟ್ಟ ಹುಳುಗಳು, ಏನು ಕನಿಕರ, ಕೆಟ್ಟ ಹುಳುಗಳು ಅಂತ ನನಗೆ ಅನಿಸ್ತದೆ. ಇವು ಅರ್ಥ ಆಗುದಿಲ್ಲ. ಅವುಗಳದ್ದು ಬುದ್ಧಿ ಕೆಲವೊಂದು ಅವರು ಕಮೆಂಟ್ ಹಾಕುವ ಬರೆಯುವ ಶೈಲಿ ಮತ್ತೆ ಅವರ ಚಿಂತನಾ ಮಟ್ಟವನ್ನು ನೋಡುವಾಗ ಬರೇ ತೆಗೆದು ಹಾಕಿದಂತ ಅವರ. ನಿಮಗೊಂದು ವಿಷಯ ಹೇಳ್ತೇನೆ, ಆ ಹೋರಾಟಗಾರರ ಗುಂಪಿನಲ್ಲಿರುವವ್ರ ಮೇಲೆ ಕೇಸುಗಳು ತುಂಬ ಇದೆ. ಮಾನಸಿಕ ಅಸ್ವಸ್ಥರು ಒಂದು ಮೊನ್ನೆ ಜೈಲಿಗೆ ಒಂದು ಹೋಯಿತು. ಮೊನ್ನೆ ಅದು ಹೇಳಿದ್ದು ಅವರ ಪಾರ್ಟಿಯಲ್ಲಿತ್ತು, ಕೊನೆ ಹಂತದಲ್ಲಿ ಅವರ ಒಳಗೆ ಗಲಾಟಾಗಿ ಮತ್ತೆ ಮೊನ್ನೆ ಯಾವುದು ಸಮುದಾಯ ನಿಂದನೆ ಮಾಡಿ ಜೈಲಿಗೆ ಹೋಗ್ತದ್ರೆ ಹೇಳಲಿಕ್ಕೆ ಮನಸ್ಸಿಲ್ಲ, ಅಷ್ಟು ಒಂಥರ ಕೆಟ್ಟ ಮನಸ್ಥಿತಿಯವರು. ಇದರಲ್ಲಿ ಇರುವವರು ಹೋರಾಟಗಾರರು, ಒಂದು ಲೈಂಗಿಕ ಪೀಡನೆ ಮಾಡಿದವರು, ಒಂದು ಕೇಸ್ ಇದ್ದವರು, ಅತ್ಯಾಚಾರ ಇಂತಹ ಕೇಸುಗಳನ್ನು ಎದುರಿಸಿದಂಥ ಕೆಲವೊಂದು ವರ್ಗ, ಕ್ರಿಮಿನಲ್ಗಳು, ಮತ್ಸರಿಗಳು, ನಂಜೆಲರಗಳು ಎಲ್ಲರೂ ಹೆಚ್ಚಿನವರು ಅದರಲ್ಲಿದ್ದಾರೆ ಆ ಹೋರಾಟದಲ್ಲಿ. ಅದರಲ್ಲಿ ಸ್ವಲ್ಪ ಜನ ಒಳ್ಳೆ ನಿಜವಾಗ್ಲೂ ಆಗಿರ್ಬೋದು, ಅಂದರೆ ಅವ್ರು ಮಾಡಿರ್ಬೋದು ಅಂತ ಹೋರಾಟದಲ್ಲಿ. ಇನ್ನು ಕೆಲವರು ಸೌಜನ್ಯನಿಗೆ ಅತ್ಯಾಚಾರ ಆಗಿದೆ, ಹೌದು, ಅದರ ಒಂದು ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡೋರು ಜೆನ್ವಿನ್ ಕಾಸ್ನವರು ಇದ್ದಾರೆ. ಅದನ್ನ ಅವರು ತೋರ್ಪಡಿಸುವ ರೀತಿಗಳು ಭಿನ್ನವಾಗಿದೆ, ಅದಕ್ಕೆ ಕಾರಣಗಳು ಹಲವು ಇರಬಹುದು. ಹೌದು, ಹಾಗಾಗಿ ಎಲ್ಲವನ್ನು ನಾವು ಅರ್ಥ ಮಾಡಿಕೊಂಡು, ಆದರೆ ವಾಸ್ತವ ಈಗ ನೋಡಿ SITಯಲ್ಲಿ ಏನು ವರದಿ ಆಯಿತು, ಈಗ ಮೊನ್ನೆ ಚಿನ್ನಯ್ಯ ಏನು ಹೇಳಿದ,
ಇದೆಲ್ಲ ಚಿನ್ನಯ್ಯನ ಸಹಜ ಅಲ್ಲ. ಫಸ್ಟಿಗೆ ಏನು ಹೇಳಿದ, ಆಮೇಲೆ ಉಲ್ಟಾದ, ಇವರು ಎಲ್ಲ ಡೈರೆಕ್ಷನ್ ಮಾಡಿ ಈಗ ಈಗ ಈ ಥರ ಹೇಳ್ತಾ ಇದ್ದಾನೆ. ಇದರ ಮಧ್ಯೆ ಸತ್ಯ ಇದೆ. SIT ವರದಿಯಲ್ಲಿದೆ. SITಯಲ್ಲಿ ವರದಿಯಲ್ಲಿ ಏನು ಸ್ಪಷ್ಟವಾಗಿದೆ, ಇವರು 200 ಕೋಟಿ ಇಲ್ಲ ಅಂತ ಯಾಕೆ ಹೇಳ್ತಾರೆ ಹೇಳಿದರೆ, ಅವರಿಗೆ ಹಣ ಬರಲಿಲ್ಲ, ಅಷ್ಟು ಹಣ ಬರಲಿಲ್ಲ. ಅವ ಹೇಳ್ತಾನೆ, ನಾನು ಚೆನ್ನೈನಿಗೆ ಹಣ ನಾವೆಲ್ಲ ಹಾಕಿದ್ದು ಹೌದು, 5,000 ಹಾಕಿದ್ದು ಹೌದು, 200 ಕೋಟಿ ಬರಲಿಲ್ಲ ಅಂತ. 200 ಕೋಟಿಯ ಒಂದು ಅಮೌಂಟ್ ಅಂತ ಹೀಗೆ ಹಿಯರ್ಸೆಯಲ್ಲಿರುವಂಥದ್ದು. ಆದ್ರೆ ಹಣ ಇಲ್ಲದೆ ಇದೆಲ್ಲ ನಡೆಯೋದಕ್ಕೆ ಸಾಧ್ಯ ಖಂಡಿತ ಹಣದ ಇಷ್ಟೊಂದು ದೊಡ್ಡ ಬೆಂಬಲ ಇರ್ತದೆ. ಅವರೊಬ್ಬರು ಯಾರು ವಿಠಲ್ ಗೌಡನ ಅಳಿಯನ ಯಾರ ಇದ್ದಾನಲ್ಲ, ಅವರೆಲ್ಲ ಅವರಿಗೆ ಒಬ್ಬೊಬ್ಬ ಲಾಯರ್ ಫೀಸ್ಗಳು ಎಷ್ಟಿರ್ತದೆ ಅಲ್ಲಿ. ಬೇರೆ ಅದೇ ಲಾಯರ್ ಬೇರೆ ಕಡೆ ಎಷ್ಟು ಫೀಸ್ ತಗೊಂಡಿರ್ತಾರೆ, ಅಷ್ಟು ಕಟ್ಟಲಿಕ್ಕೆ ಇವರಿಗೆ ಎಲ್ಲಿಂದ ಹಣ? ನಮಗೆಲ್ಲ 10 ಲಕ್ಷ 20 ಲಕ್ಷ ಹೇಳಿದ್ರೆ ನಾವು ವರ್ಷಾನುಗಟ್ಟಲೆ ಒಂದು ಆದಾಯ. ಇಲ್ಲಿ ಧರ್ಮಸ್ಥಳ ಕೇಸ್ನಲ್ಲಿ ಇದರಲ್ಲಿ ಆಪಾದನೆಗೊಳಗಂತ ಹೆಣಗಳು ಹೊರಗೆ ಬರಲಿಲ್ಲ, ಅದರಲ್ಲಿ ಎಷ್ಟು ಹಣ ಅಂತ ಅನ್ನೋದು ಕೂಡ ಹೊರಗೆ ಬರಲಿಲ್ಲ ಅನ್ನೋದೇ ಸತ್ಯ. ಇದು ಆದ್ರೆ ಅಲ್ಲಿ ಹಣದ ವಿಚಾರವಾಗಿ ಅಂತೂ ಆ ಹೆಣದ ವಿಚಾರಕ್ಕಾಗಿ ಹಣದ ಹೊಳೆ ಅಂತೂ ಹೊರದದ್ದು ಆ ಹೆಣದ ಅದು ಯಾವುದೋ ಹೆಣಗಳು ಅಲ್ಲಿ ಬಂಗ್ಲೆಗುಡ್ಡೆ ಏರಿಯಾದಲ್ಲಿ ಹೆಣಗಳನ್ನು ಹೂತಿರ್ತಾ ಇದ್ರು. ಹೆಣಗಳು ಇದ್ದು ಯಾವುದೋ ಕಾರಣಕ್ಕೆ ಅಪರಿಚಿತ ಇದ್ರು. ಆ ಹೆಣಗಳ ಲೆಕ್ಕದಲ್ಲಿ ಹಣ ಮಾಡಿದವರು ಯಾರು? ಅಂದ್ರೆ ಅನಾಮಿಕ ಹೆಣಗಳಿಗೆ ಬೇರೆ ಹೆಸರುಗಳನ್ನ ಬೆಲೆ ಕಟ್ಟಿಕೊಂಡು, ಅನಾಮಿಕ ಹೆಣಗಳಿಗೆ ಬೆಲೆ ಕಟ್ಟಿಕೊಂಡು ತಮ್ಮ ಕಿಸೆಗಳನ್ನು ತುಂಬಿಸಿಕೊಂಡು ಹೋರಾಟದ ಹೆಸರಲ್ಲಿ ಜನರನ್ನ ತಪ್ಪು ದಾರಿಗೆಳೆದು ಒಂದು ಧರ್ಮಕ್ಷೇತ್ರದ ಕೆಟ್ಟ ಹೆಸರು ಮಾಡಿ ಅದಕ್ಕೆ ಒಂದು ಹಣ ಮಾತ್ರ ಹರಿದು ಬಂದದ್ದು ಮಾತ್ರ ಸತ್ಯ. ಅವರೇನು ಬಹುಶಃ ಬೇರೆ ಬೇರೆ ರೀತಿಯಲ್ಲಿ ವಕೀಲರಿಗೆ ಇವರಿಗೆ ಫೀಸ್ ಕೊಟ್ಟಿರ್ಬೋದು, ಅಷ್ಟೇ, ಹಣ ಕೊಟ್ಟಿದ್ದಾರೆ ಗೊತ್ತು. ಬಟ್ ಇವರಿಗೆ ಅವರ ಮದುವೆಯಲ್ಲಿ ಇವ್ರಿಗೆ ಹೋಗಿದ್ದವುದು ಎಲ್ಲ ಬುರುಡೆಗಳು, ಅಲ್ಲಿ ಹೋಗಿ ಕೂತ ಫೋಟೋವನ್ನು ನೋಡಿದೆ ನಾನು. ಎಲ್ಲ ಅಲ್ಲಿವರೆಗೆ ಭಿನ್ನಮತ ಇತ್ತು, ಅಲ್ಲಿ ಆಮೇಲೆ ಎಲ್ಲ ಒಟ್ಟಾಗಿ ಕುಳಿತಂಥ ಫೋಟೋಗಳನ್ನೆಲ್ಲ ನಾನು ನೋಡಿದೆ. ಅಂದರೆ ಆ ಮದುವೆಯಲ್ಲಿ ಇವನು ಹೇಳುವುದಕ್ಕೂ, ಬಿರುಡೆ ಚಿನ್ನ ಹೇಳುವುದಕ್ಕೂ, ಅವರ ಮದುವೆ ಮೊಮ್ಮಗಳ ಅವರ ಮದುವೆ ಅವರ ಕುಟುಂಬದ ಯಾವುದೋ ಮೊಮ್ಮಗಳದ್ದೇ ಹೇಳ್ತಾರೆ ಗೊತ್ತಿಲ್ಲ, ಅವ್ರ ಕುಟುಂಬದ ಸಮಾರಂಭದ ಮದುವೆಯಲ್ಲಿ ಭಾಗಿಯಾಗಿದ್ದು ಹೌದು. ಹಾಗೆ ಅವರೆಲ್ಲ ಅಲ್ಲಿ ಒಟ್ಟಾಗಿದ್ದು ಹೌದು. ಸೊ ಅವರಿಗೆ ಹಣದ ಮೂಲ ಬಂದಿರುವುದಕ್ಕೆ ಇದೊಂದು ಸಾಂದರ್ಭಿಕ ಸಾಕ್ಷಿಯಾಗಿದೆ. ಮತ್ತು ಹೀಗೆ ಹಣಗಳನ್ನು ಯಾರು ಈ ರೀತಿ ಡೀಲ್ ಆಗಲಿಕ್ಕಿಲ್ಲ. ಬಟ್ ವಕೀಲರ ಫೀಸು ಮತ್ತು ಈ ಥರ ಟಾರ್ಗೆಟ್ ಮಾಡಿದರೆ, ಅವರನ್ನು ಜೈಲಲ್ಲಿ ಹಾಕಿದರೆ, ನನಗೊಂದು ಆ ಥರ ಮಾತು ಬಂದಿತ್ತು, ಧರ್ಮಾಧಿಕಾರಿಯವರನ್ನು ಅಥವಾ ಅವರ ತಮ್ಮನನ್ನು ಯಾರನ್ನಾದರೂ ಜೈಲಿಗೆ ಹಾಕಿದರೆ ಟಾರ್ಗೆಟ್ ಆಪರೇಷನ್ ಸಕ್ಸಸ್ ಆಗ್ತದೆ, ಆವಾಗ ಇಂತಿಷ್ಟು ಮೊತ್ತ ಬರ್ತದೆ. ಆ ಒಂದು ನಿರೀಕ್ಷೆ ಇದ್ದಿರಬಹುದು. ಅದು ಬಟ್ ಫೈಲ್ ಆಗಿದೆ, ಈಗ ಫೈಲ್ ಅದು ಆಗೋ ಚಾನ್ಸ್ ಇಲ್ಲ, ರಿವರ್ಟ್ ಹೊಡಿದೆ. ಹಾಗಾಗಿ ಆ ಅಮೌಂಟ್ ಬರುದಿಲ್ಲ. ಬಟ್ ಇಷ್ಟವರೆಗೆ ಆದ ಖರ್ಚುಗಳು ಕೆಲವೊಂದು ಕೋಟಿಗಳಲ್ಲಿ ಇರ್ಬೋದು ಅಷ್ಟೇ. 10 ಕೋಟಿಯನ್ನ ಯಾರೋ ಭರಿಸಿದ್ದಾರೆ. ಅದು 200 ಕೋಟಿ ಪ್ರಾಜೆಕ್ಟ್, ಅದೊಂದು ಒಂದು ಐಡಿಯಾ. ಥ್ಯಾಂಕ್ ಯು ಸೋ ಮಚ್. ಸೊ ಈ ಹೆಣದ ಬಗೆಗಿನ ಹಣಾಹಣಿಯಲ್ಲಿ ಹಣದ ಹೊಳೆಯಂತೂ ಹರಿದಿದ್ದು ಹೌದು, ಆದರೆ ಇದೆಲ್ಲದರ ಹಿಂದಿನ ಸತ್ಯವನ್ನ ಆ ಮಂಜುನಾಥ ಖಂಡಿತ ಆದಷ್ಟು ಬೇಗ ಹೊರ ತರ್ತಾನೆ ಅನ್ನೋ ನಂಬಿಕೆಯೊಂದಿಗೆ ಈ ಸಂಚಿಕೆಯನ್ನು ಇಲ್ಲೇ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.